ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಒಂದು ಸ್ಯಾರಿ ಬ್ಯಾಗ್ ಅಥವಾ ಸ್ಯಾರಿ ಆರ್ಗನೈಸರ್ ಅನ್ನ ಸುಲಭವಾಗಿ ಹೇಗೆ ಹೊಲಿಯೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಇದರಲ್ಲಿ ನೀವು ನೋಡ್ತಿರುವಂತೆ ಸಾಮಾನ್ಯ ಒಂದು 15ರಿಂದ 20 ಸೀರೆ ಆರಾಮಾಗಿ ಇಡಬಹುದು. ಹಾಗಾದ್ರೆ ಹೇಗೆ ಹೊಲಿಯೋದು ಅಂತ ನೋಡ್ತಾ ಹೋಗೋಣ. ನಾನಿಲ್ಲಿ ಮೇನ್ ಬಟ್ಟೆ ಹಾಗೆ ಬ್ಲೌಸ್ ಪೀಸಿನ ಬಟ್ಟೆಯನ್ನ ಕಟ್ ಮಾಡಿ ಎರಡನ್ನು ಜಾಯಿನ್ ಮಾಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಅಳತೆಯನ್ನ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಈ ರೀತಿಯಾದ ಕಾಟನ್ ಬ್ಲೌಸ್ ಪೀಸ್ ಇರುತ್ತಲ್ಲ, ಅದನ್ನ ಲೈನಿಂಗ್ ಆಗಿ ಬಳಸಿದೀನಿ. ಹಾಗೆ ಇದನ್ನ ಮಾಡೋದಕ್ಕೆ ಯಾವುದೇ ಸ್ಪಾಂಜ್ ಆಗ್ಲಿ ರೈಸ್ ಬ್ಯಾಗ್ ಆಗ್ಲಿ ಏನನ್ನು ಬಳಸಿಲ್ಲ, ಜಸ್ಟ್ ಬಟ್ಟೆಯಿಂದ ಮಾತ್ರ ಮಾಡ್ತಿರುವಂತದ್ದು. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಈಗ ಒಂದೊಂದೇ ಬಟ್ಟೆಯ ಅಳತೆಯನ್ನ ಹೇಳ್ತಾ ಹೋಗ್ತೀನಿ. ಇಲ್ಲಿ ಇದು 13.5 ಅಗಲ ಇದೆ, ಹಾಗೆ 17 ಇಂಚು ಉದ್ದ ಇದೆ. ಸೊ ಇದೇ ಅಳತೆಯ 2 ಬಟ್ಟೆಗಳು ನಮಗೆ ಬೇಕಾಗುತ್ತೆ. ನೋಡಿ, ಇಲ್ಲಿ 2 ಬಟ್ಟೆಯನ್ನ ನಾನು ಒಂದೇ ಅಳತೆಯಲ್ಲಿ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇನ್ನೊಂದು ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಅದರ ಅಳತೆನೂ ಅಷ್ಟೇನೆ 17 ಇಂಚು ಅಗಲ ಇದೆ, ಹಾಗೆ 10 ಇಂಚು ಉದ್ದ ಇದೆ. ಈಗ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ನಾನು ತೋರಿಸ್ತಿರುವಂತ ಅಷ್ಟು ಬಟ್ಟೆಗಳನ್ನು ನಾನು ಲೈನಿಂಗ್ ಬಟ್ಟೆ ಹಾಕಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. 4 ಕಡೆಗೂ ಸ್ಟಿಚ್ ಮಾಡ್ಕೊಂಡು ಮಧ್ಯ ಒಂದೊಂದು ಸ್ಟಿಚ್ ಅನ್ನು ಹಾಕೊಂಡಿದ್ದೀನಿ ಅಷ್ಟೇನೆ. ಈಗ ಒಂದು ಮೈನ್ ಬಟ್ಟೆಯನ್ನ ತಗೊಂಡ್ಬಿಟ್ಟು ಅದರ ಸುತ್ತಳತೆಯನ್ನ ಈ ರೀತಿಯಾಗಿ ನೋಡ್ಕೊಳ್ಬೇಕು. ನಾನು ಈ ರೀತಿಯಾಗಿ ನೋಡಿದಾಗ ನನ್ಗಿಲ್ಲಿ 43 ಇಂಚ್ ಬರ್ತಾ ಇದೆ. 1-2 ಇಂಚ್ ಆಗುವಷ್ಟು ಜಾಸ್ತಿ ಬಟ್ಟೆಯನ್ನ ನಾವು ತಗೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಬಟ್ಟೆಯನ್ನ ರೆಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿಯಾದ ಒಂದು ಉದ್ದನೆಯ ಪಟ್ಟಿ ಇದು. ಹಾಗೆ ಇದರ ಅಳತೆ ಕೂಡ ನಾನಿಲ್ಲಿ ತಿಳಿಸ್ತೀನಿ. ಇದರ ಎಲ್ಲದರ ಅಳತೆಯನ್ನು ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಬರೆದಿರ್ತೀನಿ, ಹಾಗಾಗಿ ನೀವು ಅಲ್ಲಿ ಕೂಡ ರೆಫರ್ ಮಾಡಬಹುದು. ಇಲ್ಲಿ ಸಾಮಾನ್ಯ ಇದು 47 ಇಂಚ್ ಆಗುವಷ್ಟು ಇದೆ. ಈಗ ಏನ್ ಮಾಡ್ತೀನಿ, ಇದರ ಉದ್ದನು 10 ಇಂಚ್ ಆಗುವಷ್ಟು ಇದೆ. ಈಗ ಮೇನ್ ಫ್ಯಾಬ್ರಿಕ್ ಅನ್ನ ತಗೊಂಡೆ, ಹಾಗೆ ಇನ್ನೊಂದು ಬಟ್ಟೆಯನ್ನ ನಾನು ತೋರಿಸಿದ್ನಲ್ಲ ಅದನ್ನ ತಗೊಳ್ತಾ ಇದ್ದೀನಿ. ಹೀಗೆ ಇವೆರಡನ್ನು ಜಾಯಿನ್ ಮಾಡಿಬಿಟ್ಟು ಒಂದು ಸ್ಟಿಚ್ ಅನ್ನ ಹಾಕೊಳ್ತೀನಿ. ನೆಕ್ಸ್ಟ್ ಮತ್ತೆ ಆ ದೊಡ್ಡ ಬಟ್ಟೆ ಏನಿತ್ತು ಅದನ್ನ ತಗೊಂಡು ಈ ರೀತಿಯಾಗಿ ಅದನ್ನು ಕೂಡ ಇಲ್ಲಿ ಸ್ಟಿಚ್ ಅನ್ನು ಹಾಕೊಳ್ತೀನಿ. ಈಗ ಒಂದು ಸಿಂಗಲ್ ಪೀಸ್ ಈ ರೀತಿಯಾದ್ದು ರೆಡಿ ಆಯ್ತು ನಮ್ಗೆ. ನೆಕ್ಸ್ಟ್ ನಾನು ಈ ಒಂದು ಪೀಸ್ ಅನ್ನ ತೋರಿಸಿದ್ನಲ್ಲ 47 ಇಂಚ್ ಇರೋದು, ಅದಕ್ಕೆ ನಾನಿಲ್ಲಿ ಸಾಮಾನ್ಯ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ತುದಿ ತನಕನು ಕಟ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಅಲ್ಲಿ ಈ ರೀತಿಯಾಗಿ ನಾವು ಜಿಪ್ ಅನ್ನ ಅಟ್ಯಾಚ್ ಮಾಡ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಫುಲ್ ಒಂದು ಸ್ಟಿಚ್ ಅನ್ನ ಹಾಕ್ಬಿಟ್ಟು ನಂತರ ಅದನ್ನ ತಿರುಗಿಸ್ತಾ ಮತ್ತೆ ಅದೇ ರೀತಿಯಾಗಿ ಪ್ರೆಸ್ ಸ್ಟಿಚ್ ಅನ್ನು ಕೂಡ ಮಾಡ್ಕೊಳ್ಬೇಕು. ಇದೇ ರೀತಿಯಾಗಿ ಇಲ್ಲೂ ಕೂಡ ಹಾಗೆ ನಾನು ಮಾಡ್ಕೊಳ್ತೀನಿ. ಈಗ ನಾನು ಸ್ಟಿಚ್ ಅನ್ನು ಹಾಕೊಂಡಿದ್ದಾಯ್ತು. ನೋಡಿ, ಈ ರೀತಿಯಾಗಿ ಬಂದಿದೆ. ಇವಾಗ ನಾನು ಇದಕ್ಕೆ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ರನ್ನರ್ ಇನ್ಸರ್ಟ್ ಮಾಡ್ಕೊಂಡಿದ್ದಾಯ್ತು. 1 ಹಾಕಿ 2 ಹಾಕಿ ಈ ರೀತಿಯಾಗಿ. ನಿಮ್ಗೆ 2 ಹಾಕೋದಿದ್ರೆ ನೀವು ಡೈರೆಕ್ಷನ್ ಬೇರೆ ಬೇರೆ ಇರಬೇಕು, ಆ ತರ ನೋಡ್ಕೊಂಡು ಹಾಕಿ. ಈಗ ನಾನು ಈ ಬಟ್ಟೆಯನ್ನ ಸೆಂಟರ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀನಿ. ಹಾಗೆ ಈ ಒಂದು ಪಟ್ಟಿಯನ್ನ ಏನ್ ರೆಡಿ ಮಾಡ್ಕೊಂಡ್ವಿ ಅದರ ಸೆಂಟರ್ ಪಾರ್ಟ್ ಕೂಡ ಮಾರ್ಕ್ ಮಾಡ್ಕೊಂಡಿದೀನಿ. ಹೀಗೆ ಇದು ಸೆಂಟರ್ ಪಾರ್ಟ್ ಜಾಯಿನ್ ಆಗ್ಬೇಕು. ಆ ಪ್ರಕಾರವಾಗಿ ನಾವು ಸುತ್ತಲೂ ಇವಾಗ ಸ್ಟಿಚ್ ಹಾಕ್ತಾ ಹೋಗ್ಬೇಕು. ನಾವೀಗಾಗ್ಲೇ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿರೋದ್ರಿಂದ ಜಸ್ಟ್ ಬಟ್ಟೆ ಮತ್ತೆ ಬಟ್ಟೆ ಜಾಯಿನ್ ಮಾಡಿ ಸ್ಟಿಚ್ ಮಾಡಿದ್ರೆ ಆಯ್ತು. ಕೆಲವೊಮ್ಮೆ ಜಿಪ್ ಅನ್ನ ಅಟ್ಯಾಚ್ ಮಾಡೋ ಕಿಂತ ಈ ತರ ನಾವು ಬಟ್ಟೆಯನ್ನ ಕಟ್ ಮಾಡಿ ಮೊದಲಿಗೆನೆ ನಾವು ಜಿಪ್ ಅನ್ನ ಅಟ್ಯಾಚ್ ಮಾಡ್ಬಿಟ್ರೆ ಆಮೇಲೆ ನಾವು ಈ ಪಟ್ಟಿಯನ್ನು ಸುತ್ತಲೂ ಹೀಗೆ ಹೊಲಿತಾ ಹೋದ್ರೆ ಆಯ್ತು. ಈ ಒಂದು ಮೆಥಡ್ ತುಂಬಾನೇ ಈಸಿ ಆಗತ್ತೆ. ಸೊ ನೋಡಿ, ಈ ತರ ನಾವು ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಹಾಗೆ ಎಲ್ಲಿ ನಮ್ಗೆ ಕಾರ್ನರ್ ಬರುತ್ತೆ ಅಲ್ಲಿ ಒಂದ್ ಸ್ವಲ್ಪ ನಾವು ಪಿನ್ ಅನ್ನ ಒಳಗಿಟ್ಬಿಟ್ಟು ನಂತರ ನಾವು ಬಟ್ಟೆಯನ್ನ ತಿರ್ಗಿಸ್ಕೋಬೇಕು. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಒಂದ್ ಸ್ವಲ್ಪ ಬಟ್ಟೆ ನನಗೆ ಎಕ್ಸ್ಟ್ರಾ ಬಂತು. ಆ ಸೆಂಟರ್ ಲೈನ್ ಇದೆಯಲ್ಲ ಅಲ್ಲಿವರೆಗೂ ನಾನು ಸ್ಟಿಚ್ ಮಾಡ್ಬೇಕಾಗಿತ್ತು. ಎಕ್ಸ್ಟ್ರಾ ಬಂದಿರೋ ಬಟ್ಟೆಯನ್ನ ಈ ರೀತಿ ಕಟ್ ಮಾಡ್ಕೊಳ್ಬಹುದು. ಅದಕ್ಕಾಗಿ ನಾನು ಹೇಳಿದ್ದು ಪಟ್ಟಿಯನ್ನ ಎಕ್ಸ್ಟ್ರಾ ತಗೊಳ್ಳಿ ಅಂತ ಹೇಳಿ. ಕಡಿಮೆ ಬಿದ್ರೆ ನಮ್ಗೆ ತುಂಬಾನೇ ತೊಂದರೆ ಆಗುತ್ತೆ, ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಳ್ಳೋದು ಒಳ್ಳೇದು.
ಈಗ ನಾನು ಈ 3 ಕಾರ್ನರ್ಸ್ ಅನ್ನ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು, ಇಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಾಣ್ತಿದೆ ಅನ್ಕೊಳ್ತೀನಿ. ನಾವು ಕಾರ್ನರ್ ಅನ್ನ ತಿರುಗಿಸ್ಬೇಕಾದ್ರೆ ನಮ್ಮ ಸೂಜಿ ಬಟ್ಟೆ ಒಳಗೆ ಇರಬೇಕು, ಆ ರೀತಿಯಾಗಿ ಇಟ್ಕೊಂಡು ನಂತರ ತಿರುಗಿಸ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಕಾರ್ನರ್ ಕೂಡ ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ಇದೇ ತರವಾಗಿ ನಾನು 4 ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡು ಈ ಒಂದು ಪಟ್ಟಿಯನ್ನ ಜಾಯಿನ್ ಮಾಡ್ಕೊಂಡಿದ್ದಾಯ್ತು. ಈಗ ನೋಡಿ, ನಾನು ಜಿಪ್ ಪಾರ್ಟ್ ಏನಿತ್ತು ಆ ಒಂದು ಪಟ್ಟಿಯನ್ನ ಈ ಪ್ರಕಾರವಾಗಿ ಜಾಯಿನ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಇದನ್ನ ಸೀದಾ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಬಂದಿದೆ. ನನಗೆ ಈ ಟೋಟಲ್ ಬ್ಯಾಗ್ ಮಾಡೋದಕ್ಕೆ ಸುಮಾರು 1 ಮೀಟರ್ ಆಗುವಷ್ಟು ಮೇನ್ ಬಟ್ಟೆ ಹಾಗೆ 1 ಮೀಟರ್ ಆಗುವಷ್ಟು ಲೈನಿಂಗ್ ಬಟ್ಟೆ ಬೇಕಾಗಿದೆ. ಮತ್ತೆ ನಾನು ಸ್ಪಾಂಜ್ ಮತ್ತೆ ರೈಸ್ ಬ್ಯಾಗ್ ಏನನ್ನು ಬಳಸಿಲ್ಲ ಅಲ್ವಾ, ಜಸ್ಟ್ ಬಟ್ಟೆಯಿಂದಾನೇ ಮಾತ್ರ ಮಾಡ್ತಿರೋದು. ನೋಡಿ, ಇವಾಗ ಈ ತರ ಇದು ರೆಡಿ ಬಂದಿದೆ. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಈ ಜಿಪ್ ಪಾರ್ಟ್ ಏನಿದೆ ಕೆಲವೊಮ್ಮೆ ರನ್ನರ್ಗಳು ಬಿಟ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. 3-4 ಸ್ಟಿಚ್ ಹಾಕಿದ್ರೆ ಅದೇನು ಹೊರಗೆ ಬರೋದಿಲ್ಲ, ಬಟ್ ಆದ್ರೂ ಸೇಫ್ಟಿ ಸೈಡ್ಗೆ ಇರ್ಲಿ ಅಂತ ಹೇಳಿ ಇಲ್ಲಿ ಕೂಡ ನಾನು 1.5 ಇಂಚ್ ಆಗುವಷ್ಟು ಅಗಲದ ಪಟ್ಟಿಯನ್ನ ತಗೊಂಡ್ಬಿಟ್ಟು ಅಲ್ಲಿ ಪೈಪಿಂಗ್ ಮಾಡಿ ಫಿನಿಶ್ ಮಾಡ್ಕೊಳ್ತೀನಿ. ಫಿನಿಶ್ ಮಾಡೋದನ್ನ ಇಲ್ಲಿ ತೋರಿಸ್ತೀನಿ ನಿಮ್ಗೆ. ನೋಡಿ, ಈ ರೀತಿಯಾಗಿ ಲಾಕ್ ಸಿಸ್ಟಮ್ ರೀತಿಯಾಗಿ ಪೈಪಿಂಗ್ ಅನ್ನ ಹಾಕ್ಬೇಕು. ಸೊ 1 ರೌಂಡ್ ಹಾಕೊಂಡಿದ್ದಾಯ್ತು. ಮತ್ತೆ ಅದನ್ನ ತಿರುಗಿಸ್ಬಿಟ್ಟು ಮತ್ತೆ ಒಂದು ಸ್ಟಿಚ್ ಅನ್ನು ಹಾಕೊಳ್ಬೇಕು. ಈ ರೀತಿ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗಿ ನಮ್ಮ ಜಿಪ್ಪಿನ ರನ್ನರ್ ಹೊರಗೆ ಬರೋ ಸಾಧ್ಯತೆ ಆಗ್ಲಿ ಅಥವಾ ಜಿಪ್ ಕಡೆ ಎಷ್ಟೋ ಸರಿ ಹರಿದೋಗತ್ತೆ, ಆ ತರ ಹರಿದೋಗೋ ಸಾಧ್ಯತೆನೂ ಇರೋದಿಲ್ಲ. ಈಗ ಇದು ಗಟ್ಟಿಯಾಗಿ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಆಲ್ಮೋಸ್ಟ್ ಮುಗಿತಾ ಬಂತು ಇದು. ಹೀಗೆ ನಾವೆಲ್ಲ ಕಾರ್ನರ್ಸ್ ಅನ್ನ ನೀಟಾಗಿ ಫಸ್ಟ್ ಗೆ ಸೆಟ್ ಮಾಡ್ಕೊಳ್ಳೋಣ. ಈ ರೀತಿ ಕಾರ್ನರ್ಸ್ ಎಲ್ಲ ಸೆಟ್ ಮಾಡಿದ ಆದ ನಂತರ ಅದನ್ನ ಹೊರಗಡೆಯಿಂದ ಈ ರೀತಿಯಾಗಿ ಅದನ್ನ ಪ್ರೆಸ್ ಸ್ಟಿಚ್ ಅನ್ನ ಮಾಡ್ಕೊಳ್ಬೇಕು. ಈ ರೀತಿ ಪ್ರೆಸ್ ಸ್ಟಿಚ್ ಮಾಡಿದಾಗ ಏನಾಗುತ್ತೆ, ಒಂದು ಒಳ್ಳೆ ಶೇಪ್ ಕೂಡ ಬರುತ್ತೆ ಮತ್ತೆ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ನೋಡಿ, ಈ ತರ ನೋಡಿ, ಈ ರೀತಿ ಎಲ್ಲಾ ಕಡೆಗೂ ಕಾರ್ನರ್ಸ್ ಏನ್ ಕಾಣಿಸ್ತಿದೆ ಎಲ್ಲಾ ಕಾರ್ನರ್ಸ್ಗೂ ಈ ತರ ನಾನು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ, ಈಗ ಈ ರೀತಿ ಬಂದಿದೆ. ನೋಡಿದ್ರಲ್ವಾ, ಟಾಪ್ ಮತ್ತೆ ಬಾಟಮ್ 2 ಕಡೆಗೂ ಇದೇ ರೀತಿಯಾಗಿ ನಾನು ಪ್ರೆಸ್ ಸ್ಟಿಚ್ ಅನ್ನ ಮಾಡ್ಕೊಂಡಿದ್ದಾಯ್ತು. ಈಗ ಇದು ನಮ್ಗೆ ರೆಡಿ ಟು ಯೂಸ್. ನೀವು ಇದರಲ್ಲಿ ಸಾಮಾನ್ಯ 15ರಿಂದ 20 ಸೀರೆಗಳನ್ನ ಆರಾಮಾಗಿ ಹಿಡಿಸಬಹುದು. ಇಲ್ಲದೆ ಇದ್ರೆ ಈ ರೀತಿಯಾದ ಕ್ವಿಲ್ಟ್ಸ್ಗಳು ಅಥವಾ ಬೆಡ್ಶೀಟ್ಸ್ಗಳು ಏನಾದ್ರೂ ನೀವು ಸ್ಟೋರೇಜ್ ಮಾಡಿಡೋದಕ್ಕೆ ಇದನ್ನ ಬಳಸ್ಕೊಳ್ಬಹುದು. ಈ ರೀತಿ ದಪ್ಪನೆಯ ಕ್ವಿಲ್ಟ್ ಅನ್ನ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಈ ತರದ ಕ್ವಿಲ್ಟ್ಗಳು ದಪ್ಪದಿರೋದಾದ್ರೆ ಒಂದು 4ರಿಂದ 5 ಆರಾಮಾಗಿ ಹಿಡ್ಸತ್ತೆ. ಸೀರೆ ಆದ್ರಂತೂ ಆರಾಮಾಗಿ 10ರಿಂದ 15 ಸೀರೆ, 15-20 ಸೀರೆ ಅಂತೂ ಖಂಡಿತವಾಗಿ ಹಿಡ್ಸತ್ತೆ ಇದು. ನೋಡಿ, ಈ ರೀತಿಯಾಗಿ ಬಂದಿದೆ. ಸ್ಯಾರಿ ಬ್ಯಾಗ್ಸ್ ಮಾರ್ಕೆಟ್ಗಳಲ್ಲಿ ಆರಾಮಾಗಿ ಅವೈಲೇಬಲ್ ಇರುತ್ತೆ, ಬಟ್ ಅದರ ಮೆಟೀರಿಯಲ್ ನನಗೇನೋ ಅಷ್ಟು ಇಷ್ಟ ಆಗ್ಲಿಲ್ಲ. ಲಾಂಗ್ ಟರ್ಮ್ ಅಲ್ಲಿ ಅದು ಹಾಳಾಗತ್ತೆ ಅಂತ ಅನ್ಸುತ್ತೆ. ಬಟ್ ಈ ರೀತಿಯಾದ ಬಟ್ಟೆ ಬ್ಯಾಗ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಇದು ಲಾಂಗ್ ಟರ್ಮ್ ಕೂಡ ಚೆನ್ನಾಗಿರುತ್ತೆ. ಮತ್ತೆ ನಮ್ಮ ರೇಷ್ಮೆ ಸೀರೆಗಳು ಕೂಡ ಸೇಫ್ ಆಗಿ ಇರುತ್ತೆ. ಒಳಗಡೆ ಒಳ್ಳೆ ಕಾಟನ್ ನೋಡಿ ಬಳಸ್ಬಿಟ್ರಂತೂ ತುಂಬಾನೇ ಒಳ್ಳೆ ಡ್ಯೂರೇಬಿಲಿಟಿ ಇರುತ್ತೆ ಇಂಥ ಬ್ಯಾಗ್ಗಳಿಗೆ. ಹಾಗಾಗಿ ನೀವು ಈ ರೀತಿಯಾದ ಬ್ಯಾಗ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತಾ, ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.